ನಡೆಸ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಎಲ್ಲ ವಿದ್ಯಾರ್ಥಿನಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಅವರ ಒಂದು ಜೀವನ ಚರಿತ್ರೆಯನ್ನ ಅಳವಡಿಸಿಕೊಂಡು ಸಿನಿಮಾವನ್ನ ಮಾಡಿ ಆತ್ಮೀಯ ಎಲ್ಲ ಈ ಒಂದು ಆಡಿಯೋ ಲಾಂಚಿಂಗ್ಗೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಏನಿವತ್ತು ಈ ಒಂದು ಕೋಲಾರ ಭಾಗದಲ್ಲಿ ನಿಜ ರೂಪದಲ್ಲಿ ನಡೆದಂತ ಘಟನೆಗಳನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸುಮಾರು 152 ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು, ಅಂದ್ರೆ ದೌರ್ಜನ್ಯವಾದಂತಹ ಮದುವೆಗಳಲ್ಲ, ಅವರು ಇಷ್ಟಪಟ್ಟಂತಹ ಮದುವೆಗಳನ್ನ ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಸಂದೇಶ್ ಅವರು ಆ ಒಂದು ಮದುವೆಗಳನ್ನ ತನ್ನ ಮನೆಯ ಮದುವೆಗಳಂತ ಭಾವಿಸಿ ಅವರ ಜೊತೆಯಲ್ಲಿ ನಿಂತು ಮದುವೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ಘಟನೆಗಳನ್ನು ಆಧರಿಸಿ ಈ ಒಂದು ಉತ್ತಮವಾದಂತಹ ಚಿತ್ರವನ್ನ ಈ ದೇಶಕ್ಕೆ ಕೊಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದಿಂದನೇ, ಈ ಕೋಲಾರ ಭಾಗದಿಂದನೇ, ಈ ಚಿನ್ನದ ಗಣಿಯಿಂದನೇ ಈ ಒಂದು ಮೂವಿಯನ್ನ ಕೊಡ್ತಾ ಇದ್ದಾರೆ. ಅವರಿಗೆ, ಅವ್ರ ತಂಡಕ್ಕೆ, ಚಿತ್ರರಂಗಕ್ಕೆ ಬಹಳ ಯಶಸ್ವಿಯನ್ನ ಸಿಗ್ಬೇಕಾಗಿದ್ರೆ ಮೊದಲನೇದಾಗಿ ನಮ್ಮ ಅಣ್ಣವ್ರು ಹೇಳ್ದಂಗೆ ಪತ್ರಕರ್ತರು ಹಾಗೂ ಈ ಒಂದು ಮೀಡಿಯಾ ಮುಖಾಂತರವಾಗಿ ಏನಿವತ್ತು ನಾವು ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಅನೇಕ ವಿಚಾರಗಳನ್ನ ನಾವು ಶೇರ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ವಿಚಾರಗಳನ್ನ ಇವತ್ತು ಪೇಪರ್ ಓದೋದಕ್ಕೆ ಬರೋದಿಲ್ಲ ಅಂದವರು ಸಹ ಮೊಬೈಲ್ ಅನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊಬೈಲ್ ಅನ್ನು ನೋಡ್ಕೊಂಡು ಏನಾಗಿದೆ ಘಟನೆ, ಏನಾಗಿದೆ ಅಂತ ತಿಳ್ಕೊಂತ ಇದೀವಿ. ಅದನ್ನ ಬೇರೆಯೊಬ್ಬರಿಗೂ ಸಹ ರವಾನೆ ಮಾಡ್ತಾ ಇದೀವಿ. ಅದೇ ರೀತಿ ಇವತ್ತು ನೀವು ಬಂದಿರ್ತಕ್ಕಂಥವ್ರು ಎಲ್ರೂ 1000 ಸಲ ಇದನ್ನ ಫೇಸ್ಬುಕ್ ಗಳಲ್ಲಿ, ಟ್ವಿಟರ್ಗಳಲ್ಲಿ ಶೇರ್ ಮಾಡುವಂತಹ ಕೆಲಸವನ್ನ ನೀವು ಮಾಡಬೇಕು. 1000 ಸಲ. ಇಲ್ಲಾಂದ್ರೆ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ಅರ್ಥ ಇರೋದಿಲ್ಲ. ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ನಮ್ಗೇನು ಅನ್ಸೋದು ಇಲ್ಲ. ನೀವು ನಿಮ್ಮ ಫೇಸ್ಬುಕ್ ನಲ್ಲಿ, ನಿಮ್ಮ ವಾಟ್ಸಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ನೀವು 1000 ಸಲ ಮೆಸೇಜ್ ಹಾಕ್ಬೇಕು. ಈ ಮೆಸೇಜು ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಆಗಿ ಬೇರೆ ಜಿಲ್ಲೆಗಳಿಗೂ ಸಹ, ಬೇರೆ ರಾಜ್ಯಗಳಲ್ಲಿನೂ ಸಹ ಈ ಒಂದು ಚಿತ್ರತಂಡಕ್ಕೆ ಕೋಟಿ ಯಶಸ್ವಿ ಸಿಗಬೇಕು. ಮುಂದಿನ ದಿನಗಳಲ್ಲಿ ಏನಿವತ್ತು ರಾಜ್ಯ ಸರ್ಕಾರ ಬಿಟ್ಟಿದೆ, ಸಿದ್ದರಾಮಯ್ಯ ಅವರ ಸರ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಯಾವುದೇ ಸಿನಿಮಾ ಮಾಡಿದ್ರು ಆರ್ಥಿಕ ಸಹಾಯವನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಇಂತಹ ತಂಡಕ್ಕೆ ಅದೊಂದು ಆದರ್ಶವಾಗಿ ಸಿಗಲಿ. ನಮ್ಮ ಬಳಗೇರಣ್ಣವರು ಏನು ಇದಕ್ಕೆ ಸಹಕಾರನ ಕೊಟ್ಟಿದ್ದಾರೆ, ಇನ್ನಷ್ಟು ಚಿತ್ರಗಳಿಗೆ ಮಾಡಲಿಕ್ಕೆ ಅವ್ರಿಗೆ ಸಹಕಾರ ಸಿಗಲಿ. ಎಲ್ಲ ತಂಡಕ್ಕೂ ಶುಭವನ್ನು ಹಾರೈಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರ ಆಶೀರ್ವಾದ ಈ ಒಂದು ಚಲನಚಿತ್ರಕ್ಕೆ ಸಿಗಲಿ ಅಂತ ಹೇಳಿ ನನಗೆ 2 ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ದ ರೂಲರ್ಸ್ ಕೋಲಾರದ ನೆಲದ ಮೊದಲ ಚಿತ್ರ. ಕೋಲಾರದ ನೆಲದಲ್ಲಿ ನಡೆದಿರುವಂಥ ನಿಜವಾದ ಘಟನೆಗಳನ್ನ ಇಟ್ಕೊಂಡು ಸಂದೇಶ್ ಅವರ ಜೀವನದಲ್ಲಿ ನಡೆದಿರುವಂಥ ಎಲ್ಲ ವಿದ್ಯಮಾನಗಳನ್ನು ಒಗ್ಗೂಡಿಸಿ ಸಿನಿಮಾವನ್ನು ಕಳೆದ 3 ತಿಂಗಳಿಂದ ಹಗಲು ರಾತ್ರಿ ಕಷ್ಟಪಟ್ಟು ಈ ಸಿನಿಮಾವನ್ನು ಆ ಇಡೀ ತಂಡ, ಅಶ್ವತ್ಥ ಬೆಳಗೆರೆ ಅವರ ನಿರ್ಮಾಪಕರು, ಸಂದೇಶು, ಎಲ್ಲ ಚಿತ್ರ ನಟಿಯರು ಕೋಲಾರದ ಬೀದಿಗಳಲ್ಲಿ ಚಿತ್ರೀಕರಣವನ್ನು ಮಾಡಿ ಇವತ್ತು ಸಿನಿಮಾವನ್ನು ಅದ್ಭುತವಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಹೊರತಂದು ಇವತ್ತು ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧ್ವನಿಸುರುಳಿ ಬಿಡುಗಡೆ ಸಮಾರಂಭವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಈ ಸಿನಿಮಾ ಅಂಬೇಡ್ಕರ್ ಅವರ ಸಂದೇಶವನ್ನು ಒಳಗೊಂಡಿದೆ ಮತ್ತು ಸಂವಿಧಾನವಾದ ಶಕ್ತಿಯನ್ನು ನಿರೂಪಿಸುವ ಸಿನಿಮಾ ಆಗಿದೆ. ಈ ದೇಶದ ಹೆಣ್ಮಕ್ಕಳಿಗೆ ಯಾರಾದರೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿರುವಂಥ ಏಕೈಕ ವ್ಯಕ್ತಿ ಇದ್ರೆ ಅದು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರೊಬ್ಬರೇ. ಈ ಹೆಣ್ಣು ಮಕ್ಕಳನ್ನು ಮೊದಲು ಬೇರೆ ರೀತಿಯಾಗಿ ನೋಡ್ತಾ ಇದ್ರು. ಆದರೆ ವಿದ್ಯೆಯಲ್ಲಿ, ಸಂಬಳದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಗಂಡಸರಿಗಿರುವಂಥ ಹಕ್ಕುಗಳನ್ನು, ಸಮಾನವಾದ ಹಕ್ಕುಗಳು ಹೆಣ್ಮಕ್ಳಿಗೂ ಸಿಗಬೇಕು ಅಂತ ಅದು ಕೇವಲ ಒಂದು ಜಾತಿಯ ಹೆಣ್ಮಕ್ಳಲ್ಲ, ಎಲ್ಲ ಜಾತಿಯ ಹೆಣ್ಮಕ್ಳಿಗೆ ಕೊಡಿಸಿರೋಂಥ ಕೀರ್ತಿ ಅದು ಅಂಬೇಡ್ಕರ್ ಅವರಿಗೆ ಸಲ್ತದೆ. ಆ ಅಂಬೇಡ್ಕರ್ ಅವರ ಏನು ತತ್ವ ಇದೆ, ಸಂದೇಶ ಇದೆ, ಆ ಸಂದೇಶದ ಆಧಾರದ ಮೇಲೆ ಆಧುನಿಕ ಯುಗದಲ್ಲಿ ಕಡು ಬಡತನದ ಹೆಣ್ಮಕ್ಳು ಅಂಬೇಡ್ಕರ್ ಅವರ ಸಂದೇಶವನ್ನು ಇಟ್ಕೊಂಡು ಯಾವ ರೀತಿ ಜೀವನವನ್ನ ರೂಪಿಸ್ಕೊಳ್ಬಹುದು ಅನ್ನೋಂಥ ಸಂದೇಶವನ್ನ ಈ ಸಿನಿಮಾ ಸಾರ್ತಾ ಇದೆ.
ಈ ಸಿನಿಮಾವನ್ನು ಅವರು ಕಷ್ಟಪಟ್ಟು 3 ತಿಂಗಳಿಂದ ಕಷ್ಟಪಟ್ಟು 3 ಗಂಟೆ ಸಿನಿಮಾ ಮಾಡಿದ್ದಾರೆ. ನಾವು ಅದನ್ನು ಭಾಳ ಪ್ರೀತಿಯಿಂದ ಮನೆಯಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ಅವರ ಸಮೇತ ಕೂತು ಸಿನಿಮಾವನ್ನು ನೋಡಿದ್ರೆ ಇಡೀ ಕರ್ನಾಟಕದ ಜನತೆ ಇದಕ್ಕೆ ಆಶೀರ್ವಾದ ಮಾಡಿದ್ರೆ ಈ ತಂಡಕ್ಕೆ ಶಕ್ತಿ ಸಿಗ್ತದೆ. ಯಾಕಂದರೆ ಅಶ್ವಥ್ ಬಳ್ಗೇರಿ ಅವರು ಬಹಳ ಧೈರ್ಯ ಮಾಡಿ ಈ ಸಿನಿಮಾಗೆ ದುಡ್ಡನ್ನು ಸುರಿದಿದ್ದಾರೆ. ಅವರಿಗೆ ಸುರಿದಿರುವಂಥ ದುಡ್ಡು ವಾಪಸ್ 10-20 ಪಟ್ಟಷ್ಟು ವಾಪಸ್ ಅವ್ರು ಬಂದರೆ ಮತ್ತು ಈ ಥರ ಸಿನಿಮಾಗಳು ಮತ್ತೆ ನಮ್ಮ ನೆಲದಲ್ಲಿ ಸೃಷ್ಟಿಯಾಗೋಕ್ಕೆ ಸಾಧ್ಯ ಆಗುತ್ತೆ. ಸಂದೇಶ ಹತ್ರ ಏನೋ ಒಂದು ಶಕ್ತಿ ಇದೆ. ಅವನು ಬೆಳವಣಿಗೆನೆ ದಿನ ದಿನ ಏನೋ ಒಂದು ಸಾಧನೆಯನ್ನು ಮಾಡಿ ಬೆಳೀತಾರೆ ಅಂತ ನೋಡಿದ್ರೆ ನಮಗೆಲ್ಲ ಖುಷಿ ಆಗುತ್ತೆ. ಈ ಸಿನಿಮಾದ ಮೂಲಕ ಸಂದೇಶ ಮತ್ತು ಅವ್ರ ತಂಡದ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿಯಾಗಲಿ ಉಳಿಲಿ, ಅವರಿಂದ ಈ ರೀತಿಯಾದ ಅನೇಕ ಕೃತಿಗಳು ಕಲಾಕೃತಿಗಳು ಹೊರಹೊಮ್ಮಲಿ ಅಂತ ಹೇಳ್ತಾ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾಗೆ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ವೀಕರಿಸಲು ಮುಂದಾಗಿದ್ದಾರೆ. ಬಹಳ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲೆಂದು ಎಲ್ಲರೂ ಬಯಕೆ ಮತ್ತು ಅವರ ಅಭಿಪ್ರಾಯಗಳೈತೆ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಸ್ನೇಹಿತರು ಮತ್ತು ಪತ್ರಕರ್ತ ಮಿತ್ರರು ಎಲ್ಲರೂ ಇಲ್ಲಿ ಆಗಮಿಸಿದ್ದೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಒಂದು ಏನು ಇವತ್ತು ಈ ಒಂದು ಕಾರ್ಯಕ್ರಮ ದ ರೂಲರ್ಸ್ ಅಂತಕ್ಕಂಥ ಒಂದು ಸಿನಿಮಾ ಲಾಂಚ್ ಆಗತಕ್ಕಂಥ ಸಂದರ್ಭದಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮುಖ್ಯವಾಗಿರ್ತಾ ಇದೆ. ಈ ಒಂದು ವಿಚಾರನ, ಈ ಒಂದು ಸಂದೇಶನ ನೀವೆಲ್ಲ ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ವಿಸ್ತಾರ ಮಾಡ್ತೀರಂದೇಳಿ, ಪ್ರಚಾರ ಮಾಡ್ತೀರಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮಲ್ಲಿ ಈಗ ಗಣೇಶಣ್ಣವರು, ಮುರಾಜಣ್ಣವರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಸತೀಶ್ ಅವರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಇನ್ನೊಬ್ಬ ಸ್ನೇಹಿತರು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ಗಣ್ಯರು ಈ ವೇದಿಕೆಯ ಮೇಲೆ ಎಲ್ಲ ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಸಂದೇಶ್ ಅವರು ಸಹ ಅವರಿಗೆ ಎಲ್ಲ ತಂದೆ ತಾಯಿಗಳು ತಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನ ದಯವಿಟ್ಟು ಈ ಮೂವಿಗೆ ಕರ್ಕೊಂಡು ಬಂದು ತೋರಿಸಿ. ಎಲ್ಲ ಹೆಣ್ಮಕ್ಳು ಕಲಿಬೇಕಾಗಿರುವಂತ ಪಾಠ ಈ ಮೂವಿನಲ್ಲಿ ತುಂಬಾ ಇದೆ. ದಯವಿಟ್ಟು ಎಲ್ಲ ಬಂದು ಈ ಮೂವಿನ ನೋಡಿ, ಮೂವಿಗೆ ಸಹಕರಿಸಿ. ಕರ್ನಾಟಕದ ಜನತೆ ಈಗಾಗಲೇ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ. ನಮ್ಮ ಕೋಲಾರದ ಸಿನಿಮಾ ಎಲ್ಲರೂ ಗೆಲ್ಸೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಕೃತಿಕಾ ಒಂದ್ ನಿಮಿಷ ನಿಂತ್ಕೊಳ್ಳಿ. ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ನಿಮ್ಮ ಚೊಚ್ಚಲ ಸಿನಿಮಾ, ಮೊದಲ ಸಿನಿಮಾ. ಹಾಗೆ ಎಲ್ಲ ಕೋಲಾರದವರು ಕೂಡ ನಿಮ್ಮೂರಿನ ಪ್ರತಿಭೆಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರ್ಲಿ. ಯಾಕಂದ್ರೆ ಕಲಾವಿದರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ನಾವು ಕುತ್ಕೊಂಡು ಮಾತಾಡ್ತೀವಿ, ಓ ಸಿನಿಮಾದಲ್ಲೇ ಅವ್ರಿಗೇನು ಅಂತ ಹೇಳಿ. ಬಟ್ ಒಂದು ಸಿನಿಮಾವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ತಂಡ ಇರತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸಿನಿಮಾದಲ್ಲಿ ಪ್ರತಿಯೊಬ್ರು ಕೂಡ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ಅವರಿಗೆಲ್ಲರೂ ನೀವು ಜೋರಾದ ಚಪ್ಪಾಳೆ ಬರ್ಬೇಕು. ಹಾಗೆ ಕೃತಿಕಾ ಅವರೇ, ದಯವಿಟ್ಟು ಸಿನಿಮಾದ ಒಂದು ಡೈಲಾಗ್ ನ ನೀವು ಹೇಳಲೇಬೇಕು. ಮಾ ನಾವು ಹೋದ್ರಮ್ಮ, ನಾವು ಮಗಮ್ಮ, ನಾ ಎನ್ನ ತಪ್ಪು ಶೇಖರ್ದಿಲ್ಲಮ್ಮ. ಮಾ ನಾವು ಹೋದ್ರಮ್ಮ, ಮಾ ನಾವು ಮಗಮ್ಮ, ನಾವು ಹೋದ್ರಮ್ಮ. ಥ್ಯಾಂಕ್ ಯು. ಅಂದ್ರೆ ನಾನು ಓದ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಕೊನೆಗೆ ಓದಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಸಿನಿಮಾ ನಾನು ನೋಡ್ಬೇಕು. ಆಕ್ಚುಲಿ ನನಗೆ ಬಹಳ ಖುಷಿಯಾಗಿದ್ದೇನಿಲ್ಲ. ಒಂದು ನಮಸ್ಕಾರ, ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಜೋಶ್ ಇಲ್ಲ? ದಿ ರೂಲರ್. ಮೊದಲನೇದಾಗಿ ತುಂಬಾನೇ ಖುಷಿ ಆಗ್ತಿದೆ, ಇಷ್ಟು ಜನ ಸೇರಿದ್ದೀರಾ. ನಮ್ಮ ಸಿನಿಮಾ ಆಡಿಯೋ ಲಾಂಚ್ನ ತುಂಬಾ ಸಕ್ಸಸ್ ಮಾಡಿದ್ದೀರಾ. ಇದೇ ರೀತಿಯಾಗಿ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಹೋಗಿ ಎಲ್ಲರೂ ನಿಮ್ಮ ಫ್ಯಾಮಿಲಿನ, ನಿಮ್ಮ ಫ್ರೆಂಡ್ಸ್ನ ಎಲ್ಲರೂ ಕರ್ಕೊಂಡೋಗಿ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ, ಹಂಗೆ ನಮ್ಮನ್ನ ಬೆಳೆಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸೋ ಮಚ್. ಹಾಗೆ ಈ ನಮ್ಮ ಚಿತ್ರಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಧ್ಯಾ ಸರ್ ಆಗಿರ್ಬೋದು, ಅಶ್ವಥ್ ಸರು, ಪುನೀತ್ ಸರು, ಮ್ಯೂಸಿಕ್ ಡೈರೆಕ್ಟರು ಕರುಣ ಸರು, ಉದಯ್ ಸರು, MNM ಫಿಲಮ್ಸು,
ಮಂಜು ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನನ್ನ ಎಲ್ಲ ಸ್ನೇಹಿತರಿಗೂ ಪ್ಲಸ್ ಅಚ್ಚುಮೆಚ್ಚಿನ ಅಭಿಮಾನಿಗೆ ನಮಸ್ತೆ. ನನಗೆ ಹೆಚ್ಚು ಮಾತಾಡೋಕ್ಕೆ ಬರಲ್ಲ, ಕೆಲಸ ಮಾಡೋಕ್ಕೆ ಬರೋದು. ಈ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ತೆ, ಮತ್ತು ಹಿರಿಯರಿಗೆ ಮತ್ತು ಕಿರಿಯರಿಗೆ ನಮಸ್ತೆ. ಈ ಸಿನಿಮಾ ಅಂದರೆ ನಮ್ಮ ಸಿನಿಮಾ, ನಮ್ಮ ಸಿನಿಮಾ ಅಂದರೆ ನಿಮ್ಮ ಸಿನಿಮಾ. ಥ್ಯಾಂಕ್ ಯು. ಇಷ್ಟು ಜನ ಸೇರ್ತಿರಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಕೋಲಾರದ ಚಿನ್ನದ ಹುಡುಗರು ಅಂತಂದರೆ ನೀವೇ ಅನ್ನೋದು ಈಗಿನ ಗೊತ್ತಾಗಿ ಈ ಇನ್ವೇಟಲ್ಲಿ. ಸ್ನೇಹಿತರೆ, ಹೇಳ್ಬೇಕಾದ್ರೆ ಈ ದ ರೂಲರ್ಸ್ ಸಿನಿಮಾ ನೈಜ ಘಟನೆ. ಈ ನೈಜ ಘಟನೆ ನಾನು ಸುಮಾರು 2017ನಲ್ಲಿ 8 ಪೇಪರಲ್ಲಿ ಓದಿದ್ದೆ. ಮನಸ್ಸು ತುಂಬ ಕಾಡ್ತಾ ಇತ್ತು. ನಾನು ಮಾಡಿದ್ರೆ ಸಿನಿಮಾ ತುಂಬ ಇತ್ತು. ನನಗೆ ಕಲೆ ಅನ್ನೋದು ತುಂಬ ಹುಚ್ಚು. ಈ ಕಲೆನ ಹೇಗೆ ನಾವು ಮಾಡಿದ್ರೆ ಒಂದು ಬೇರೆ ಇದರಲ್ಲಿ ಒಂದು ತಂಡಕ್ಕೆ ಕೊಡಬೇಕು, ಇಲ್ಲ ಹೊಸಬರನ್ನ ಹಾಕ್ಕೋಬೇಕು ಅನ್ನೋ ಮನಸ್ಸಲ್ಲಿತ್ತು. ಆದರೆ ನನಗೆ ನನಗೆ ಡೈರೆಕ್ಟರ್ಗಳು ಗೊತ್ತಿದ್ದಾರೆ, ಪ್ರೊಡ್ಯೂಸರ್ಗಳು ಗೊತ್ತಿದ್ದಾರೆ. ಪ್ರತಿಯೊಂದು ಕಥೆನೂ ಎತ್ಕೊಂಡ್ಬಂದು ನನ್ನ ಹತ್ರ ಇರೋ ತೋಟದಲ್ಲಿ ಇರಲಿ, ಇಲ್ಲ ಮನೆಯಲ್ಲಿ ಎಲ್ಲೇ ಒಂದು ಜಾಗದಲ್ಲಿ ಇದ್ದರೂ ನನಗೆ ಕತೆ ಬಂದು ಹೇಳ್ತಾ ಇದ್ರು. ನನಗೆ ಸುಮಾರು ಹತ್ತತ್ರ ಒಂದು 20-25 ಕತೆ ಬಂದಿರಬಹುದೇನೋ. ನಾನು ಯಾವುದನ್ನು ಎತ್ಕೊಂಡಿರಲಿಲ್ಲ. ಮತ್ತು ನಾನು ಫೇಸ್ಬುಕ್ ನೋಡಬೇಕಾದ್ರೆ ಸಂದೇಶ್ ಅವ್ರದ್ದು ಒಂದು ಹಾಡ್ ಬಂದಿತ್ತು, ಅದರಲ್ಲೂ ಒಂದು ಸಿನಿಮಾ ಅಂತ ಹೇಳಿದ್ರು. ನಾನೇ ಫೋನ್ ಮಾಡಿ, ಇಲ್ಲ 2 ದಿವಸ ಸಿಗೋದಿಲ್ಲ, 2 ದಿವಸ ಆದಮೇಲೆ ನಾನು ಸಿಗ್ತೀನಿ ಅಂತಂದರು. ಮತ್ತೆ ನನಗೆ ಸಿಕ್ಕಿದ್ರು. ಆ ಸ್ಟೋರಿ ಕೇಳ್ತಾನೆ ನನಗೆ ನೆನಪಾಗಿದ್ದು 2017ನಲ್ಲಿ 8 ಪೇಪರಲ್ಲಿ ಓದಿರೋ ಕತೆ. ಆ ಸಿನಿಮಾಗೆ ನಮ್ಮ ಮನೆಯವ್ರಿಗೂ ಹೇಳಿದೆ, ಯಾವುದೇ ಒಂದು ಬಿಸ್ನೆಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನಾನು ಸಿನಿಮಾಗೆ ಸ್ಟೋರಿ ಕೇಳೋಕ್ಕೆ ನಾನು ಬಂದಿದ್ದು. ಮತ್ತೆ ನಾನು ನನ್ನ ಮನೇಲಿ ಹೇಳಿದೆ, ಇಲ್ಲ ಮೀಟಿಂಗ್ ಎಲ್ಲ ಸಕ್ಸಸ್ ಆಯಿತು ಅಂತಲ್ಲ ಹೇಳಿದೆ. ಸಿನಿಮಾ ಬಗ್ಗೆ ನಾನೇನು ಹೇಳಿರಲಿಲ್ಲ. ಆದ್ರೂ ನನಗೆ ಹೇಳಬೇಕು ಹೇಳಬಾರ್ದು ಅನ್ನೋದಿತ್ತು. ಆದರೆ ಸಿನಿಮಾ ಅವ್ರಿಗೆ ಇಷ್ಟ ಇರಲಿಲ್ಲ. ಆಮೇಲೆ ನಾನೇ ಸ್ಟೋರಿ ಹೇಳಿದೆ, ನೀನು ಮಾಡೋದು ಮಾಡ್ತಾ ಇದೀಯ, ದೊಡ್ಡದು ಮಾಡು ನೀನು ಅಂತ ಹೇಳಿದ್ರು, ಎಂಕರೇಜ್ ಕೊಟ್ಟರು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಒಂದು ದಿವಸ ಈ ಸ್ಟೇಜ್ಗೆ ಬಂದು ನಮ್ಮ ಕೋಲಾರದ ಚಿನ್ನದ ಹುಡುಗರು ಮತ್ತೆ ಚಿನ್ನದ ಪ್ರತಿಯೊಬ್ಬರನ್ನ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಇವತ್ತು ಮೊದಲನೇ ದಿವಸ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ನಮಗೆ ಪ್ರತಿಯೊಬ್ಬರು ನಮ್ಗೆ ಗೊತ್ತಿರೋರು ಆಗಿರ್ಬೋದು, ಯಾರಾಗಿರ್ಬೋದು, ಒಂದು ಕಿವಿ ಮಾತಾಗಿರ್ಬೋದು, ಒಂದು 4 ದಿವಸ ನಡೆದಿಲ್ಲ. ಅವರು ಮಶಾನದಲ್ಲಿ ಪೂಜೆನೆ, ಕ್ಯಾಮ್ರಾಗೆ ಪೂಜೆನೆ ಮಾಡಲಿಲ್ಲ, ಅರ್ಶಿನ ಕುಂಕುಮ ಇಕ್ಕಿಲ್ಲ, ಗಂಧದ ಕಡ್ಡಿ ಹಚ್ಚಿಲ್ಲ, ತೆಂಗಿನಕಾಯಿ ಹೊಡಿಲಿಲ್ಲ. ಇವರು ಶೂಟಿಂಗ್ ಮುಗೀತದೆ ಅಂತ ಪ್ರತಿ ಒಂದು ಚುಚ್ಚು ಮಾತುಗಳೆಲ್ಲ ಬರ್ತಾ ಇತ್ತು. ನನಗೆ ಅಭ್ಯಾಸ ಸಣ್ಣ ಅಂಗಡಿಗಳ ಹತ್ರ ಹೋಗಿ ಟೀ ಕುಡಿತಾ ಇದ್ದೆ, ಅಲ್ಲೇ ಮಾತಾಡ್ಕೊಂತ ಇರೋರು. ನನ್ನ ಪಾಡಕ್ಕೆ ನನ್ನ ಸೈಡಲ್ಲಿ ಆರಾಮಾಗಿ ಟೀ ಕುಡಿತಾನೆ ಇರ್ತದೆ. ಅದು ದಿನೇ ಆ ಸಿನಿಮಾದ ಬಗ್ಗೆ ಮತ್ತೆ ದ ರೂಲರ್ಸ್ ಬಗ್ಗೆ ಪ್ರತಿ ಒಂದು ಹಳ್ಳಿನಲ್ಲಿ ಮತ್ತೆ ಒಂದು ಊರುಗಳಲ್ಲಿ, ನಗರದಲ್ಲಿ, ಪ್ರತಿ ಒಂದು ಜಾಗದಲ್ಲಿ ಹೆಸರು ಬರ್ತಾನೆ ಇತ್ತು. ಅದೇ ತರ ಒಂದು ದಿವಸ ಕೂಡ ನಾವು ರಜಾ ಹಾಕ್ಲಿಲ್ಲ. ರಜಾ ಹಾಕಿರೋದು ಏನೋ ಒಂದು ಇದರಲ್ಲಿ ಕ್ರಿಸ್ಮಸ್ ಅಲ್ಲಿ ಮತ್ತೆ ಒಂದು ಡಿಸೆಂಬರ್ ಎಂಡಲ್ಲಿ ಆ ಟೈಮಲ್ಲಿ ನಾವು ರಜಾ ಹಾಕಿದ್ದೀವಿ. ಪ್ರತಿಯೊಂದು ನಮ್ಮ ತಂಡದಲ್ಲಿ ಸುಮಾರು ಒಂದು 250 ಇಲ್ಲ 280 ಜನ ಇದ್ದಾರೆ. ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ. ನನಗೆ ಸಂತೋಷ ಇದೆ. ಇವತ್ತೂ ಕೂಡ ನನಗೆ ಅದೇ ಸಂತೋಷ ಇದೆ. ಪ್ಲಸ್ ಇದೇ ಸಿನಿಮಾ ತೆರೆಗೆ ಬರಬಾರ್ದು, ಇದು ಎಲ್ಲನ ಒಂದು ನಿಲ್ಲಿಸಬೇಕು ಅಂತೇಳಿ ಪ್ರತಿಯೊಂದು ಪ್ರಯತ್ನ ಮಾಡಿದ್ದಾರೆ. ನನ್ನ ವೋಟ್ ಹಾಕ್ ಮಾಡಿ ಜಗಳ ಮಾಡೋದಕ್ಕೆ ಒಂದು 4 ಸರಿ 5 ಸರಿ ಆಗಿರಬಹುದೇನೋ ನಮ್ಮ ಈ ಬೈಪಾಸ್ ರೋಡಲ್ಲಿ
ಆದ್ರೇನು ನಾನು ಯಾವುದಕ್ಕೂ ನಾನು ತಲೆನಾಗ ಕೊಡ್ತಾ ಇರಲಿಲ್ಲ, ಕಿವಿನೂ ಕೊಡ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸುಮಾರು ತರಲೆ ಮಾಡಿದ್ದಾರೆ, ಆದ್ರೂ ನಾನು ಯಾವುದಕ್ಕೂ ಅಂಜೋದಿಲ್ಲ, ಅಂಜಕ್ಕೂ ಹೋಗೋದಿಲ್ಲ. ಏನೇ ಆಗಿರ್ಬೋದು ನೇರವಾಗಿ ಬಂದು ಮಾತಾಡಿದ್ರೆ ಸರೋಗ್ತಾ ಇತ್ತು. ಹಿಂದೆಯಿಂದ ಮಾಡೋರನ್ನ ನಾವು ಸಿನಿಮಾದಲ್ಲೇ ನಾವು ಅದನ್ನು ತೋರಿಸಿದ್ದೀವಿ. ಅದನ್ನೇ ಇವತ್ತು ಒಂದು ದಿವಸ ಮುಂದೆಯಿಂದ ಯಾರೂ ನಮಗೆ ಯಾರೋ ಇರಿಟೇಟ್ ಮಾಡೋಕ್ಕೂ ಬಂದಿಲ್ಲ, ಹೆಚ್ಚು ಮಾತಾಡೋಕ್ಕೂ ಬರಲಿಲ್ಲ. ಬಂದು ನೋಡ್ಲಿ, ನಮ್ಮನ್ನು ಕಣ್ಣು ನೋಡಿ ಮಾತಾಡ್ಲಿ, ಆಮೇಲೆ ಗೊತ್ತಾಗುತ್ತೆ ನಾವು ಯಾರೋ ಅನ್ನೋದು. ಇವತ್ತು ಒಂದು ದಿವಸ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ. ಪ್ಲಸ್ ಏನೋ ಒಂದು ಈ ಎಲೆಕ್ಷನ್ನಿಂದ ಅವರು ಸಹಕಾರ ಕೊಟ್ಟಿರೋದು, ಅವ್ರಿಗೂ ವಂದನೆಗಳು ಹೇಳ್ತೀನಿ. ಪ್ಲಸ್ ಇಲ್ಲಿರೋ ಜನಕ್ಕೆ, ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲ, ಬೇರೆ ಡಿಸ್ಟಿಕ್ಕಿಂದ ಬಂದಿದ್ದಾರೆ, ಅವ್ರಿಗೂ ನನಗೆ ವಂದನೆಗಳು. ನಾನು ನೆಕ್ಸ್ಟ್ ಅಂತಂದರೆ ನಾಳೆನೇ ನನಗೆ ಪ್ರಮೋಷನ್ ಇದೆ. ಗೋಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಯೂತ್ಸು ನನ್ನ ಸುಮಾರು 1 ತಿಂಗಳಿಂದ ನನ್ನ ಕರಿತಾನೆ ಇದ್ದಾರೆ. ನನ್ನ ಕೈಲಿ ಹೋಗೋಕ್ಕಾಗಿರಲಿಲ್ಲ. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಪ್ಲಸ್ ಇದು ನೋಡೋದು ಇಲ್ಲಿ ಎಲ್ಲ ವಿಶೇಷ ಏನಂತಂದರೆ, ಪ್ರತಿಯೊಂದೂ ಒಂದು ಈ ಸಿನಿಮಾ ಪ್ರತಿಯೊಂದು ಆಶ್ಚರ್ಯವಾಗಿ ನಾವು ಮಾಡಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ ಒಂದು ಪ್ರೊಡ್ಯೂಸರ್ ಅಂದಮೇಲೆ ಒಂದು ಡ್ರೈವರ್ ಇರಬೇಕು, ಇಲ್ಲಾಂದ್ರೆ ಅವನಿಗೆ ಪಿ ಎ ಇರಬೇಕು, ಒಂದು ಮ್ಯಾನೇಜರ್ ಇರಬೇಕು, ಒಂದು ಲೆಕ್ಕಾಚಾರ ಇರಬೇಕು, ಎಲ್ಲ ಇರಬೇಕು. ನಂದು ಏನಿಲ್ಲ, ನಾನು ಒಬ್ಬನೇ ಬರ್ತಾ ಇದ್ದೆ, ಹೋಗ್ತಾನೆ ಇರ್ತಾ ಇದೆ. ಆ ಥರ ಇದೆ. ಒಂದೊಂದು ನಡ್ಕೊಂಡ್ ಬಂದಿದ್ದೀವಿ. ಇದೇ ಕಾರ್ಯಕ್ರಮ ಇದು ಮೊದಲನೇ ಈ ಥರ ಸ್ಟೇಜು ಇಡೀ ನಮ್ಮ ಕೋಲಾರ ಡಿಸ್ಟಿಕ್ ಇದೆ ಮೊದಲೇದು ಅಂತ ಹೇಳ್ತೀವಿ. ನಾವೇನೇ ಮಾಡಕ್ ಹೋದ್ರೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನೇ ಮಾಡಕ್ ಹೋಗ್ಲಿ ಏನೇನೋ ವಸ್ತುನ್ ಮಾಡ್ತೇವೆ. ನಾವು ಮೊದಲನೇ ದಿವಸ ನಾವು ಕ್ಯಾಮ್ರಾ ಇಟ್ಕೊಂಡು ಪೂಜೆನೂ ಮಾಡಲಿಲ್ಲ, ಏನಿಲ್ಲ. ಅಲ್ಲಿ ಮಟನ್ ಊಟ ಹಾಕಿ ನಾವು ಶೂಟ್ ಮಾಡಿದ್ದು. ಮತ್ತೆ ಲಾಸ್ಟ್ ದಿವಸನೂ ನಾವು ಮಟನ್ ಊಟ ಹಾಕಿ ನಾವು ಶೂಟಿಂಗ್ ಲಾಸ್ಟ್ ಮಾಡಿದ್ದು. ನಾವು ಏನಿದ್ರೇನು ತಿನ್ಕೊಂಡೆ ಕೆಲಸ ಮಾಡಿದ್ದೇವೆ. ಯಾವತ್ತು ಉಪವಾಸ ಮಾಡ್ಕೊಂಡು ಕೆಲಸನೇ ಮಾಡಲಿಲ್ಲ. ಯಾವತ್ತು ನಗುತ್ತಾನೆ. ನಮ್ಮ ಇರೋ 250-280 ಜನ ಇದೇ ಸೆಟ್ಟು, ಇದೇ ಖುಷಿಗೆ ತುಂಬ ಯಾವತ್ತೂ ಮಾತಾಡ್ಕೊಂಡೆ ನಾವು ಕೆಲಸ ಮಾಡಿದ್ದೀವಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಆ ಕಷ್ಟನೆಲ್ಲ ನಿಮ್ಮನ್ನೆಲ್ಲ ನೋಡಿ ನನಗೆ ಏನಾಯ್ತಂತ ನನಗೆ ಗೊತ್ತಿಲ್ಲ. ಮಾಡಿದ್ದೇವೋ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ. ಥ್ಯಾಂಕ್ ಯು. ನಿಮ್ಮ ಸಹಕಾರ ಯಾವತ್ತು ನಮ್ಮೆಲ್ಲ ಇರಲಿ. ನಾವು ಯಾವತ್ತು ಇದ್ದೇ ಇರ್ತೇವೆ. ನಿಮಗೆ ಏನೇ ವಿಚಾರ ಇದ್ರೇನು ನಮ್ಮ ಹತ್ರ ಹೇಳ್ಬಹುದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾನು ಈ ಬಡಸ್ತನದಲ್ಲಿ ಇರೋ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋ ಮಕ್ಕಳಿಗಾಗಿರಬಹುದು, ಇಲ್ಲ ನಮ್ಮ ಮಿತ್ರ ಸೇವೆ ಸಮಿತಿನಲ್ಲಿ ಮೆಂಬರ್ಶಿಪ್ ಆಗಿರೋ ಅಕ್ಕ ತಂಗಿರಿಗಾಗಿರಬಹುದು, ಅವರ ಅಣ್ಣ ತಮ್ಮಂದಿರಿಗಾಗಿರಬಹುದು, ಒಂದು ಮದುವೆ ವಿಚಾರ ಆಗಿರಬಹುದು, ಅದಕ್ಕೆಲ್ಲ ನಮ್ಮ ಮಿತ್ರ ಸಮಿತಿ ಇದೆ. ಥ್ಯಾಂಕ್ ಯು. ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿಯಾಗಿದೆ. எல்லாருக்கும் வணக்கம். இது கோலார் இந்தியாவில் மெயின். இங்கே தமிழ், தெலுங்கு, கன்னடா, மலையாளம் எல்லாம் நடக்கும். அதான் தமிழில் பேசுகிறேன். ஏன்னா கோலார் இஸ் த மெயின் காட் ஆஃப் இன் கர்நாடகா இன் ஆல் லாங்குவேஜ். எனக்கு ரொம்ப சந்தோஷமாக இருக்குது. எனக்கு இந்த மூவியில் எனக்கு சான்ஸ் கொடுத்ததுக்கு நான் ரொம்ப நன்றி கடமைப்பட்டிருக்கேன். ஏன் சொல்கிறேன்னா, நான் தமிழ் ஓகே தானே, ಕನ್ನಡ ತಮಿಳ್ ಮಿಕ್ಸ್ ಮಾಡಿ ನಮ್ದಕ್ಕೂ ಕನ್ನಡಾಲ ಇಲ್ಲಿ ನಮ್ದಕ್ಕೂ 4th ಮೂವಿ. ಫಸ್ಟ್ ಮೂವಿ ಯಜಮಾನ 2 ದರ್ಶನ ಸಂಜೆ ಐಟಿ ಮಾಡಿದ್ದೀನಿ. ಸೆಕೆಂಡ್ ಮೂವಿ ಗಬ್ಸಾ, ಅದೆಲ್ಲ ಗೊತ್ತು. ಗಬ್ಸಾ ಮೂವಿ ಅಲ್ಲಿ ಮೇನ್ ವಿಲನ್ ಐಟಿ ಮಾಡಿದ್ದೀನಿ.
ನೆಕ್ಸ್ಟ್ ಗೋಸ್ಟ್ ಅನ್ನ ಸುರಾಜ್ ಕುಮಾರ್ನ ಆಕ್ಟಿಂಗ್ ಮಾಡಿದ್ದೀನಿ 3 ಮೂವಿ ನಮ್ದು ವಿಲ್ಲನ್ ಆಕ್ಟಿಂಗ್ ಕೊಡ್ತಾರೆ ಫಸ್ಟ್ ಟೈಮ್ ನಮಗೂ ಗುಡ್ ಕ್ಯಾರೆಕ್ಟರ್ ಕೊಡ್ತಾರೆ ಮೇನ್ ಪ್ರೊಡ್ಯೂಸರ್ ಸರ್ ಅಶ್ವಥ್ ಸರ್ ಅಂಡ್ ಡೈರೆಕ್ಟರ್ ಭಾಸ್ಕರ್ ಸರ್ ಅಂಡ್ ಹೀರೋ ಸಂದೇಶ್ ಸರ್ ನಾವು ಫಸ್ಟ್ ಟೈಮ್ ಎಲ್ಲ ಕ್ಯಾರೆಕ್ಟರ್ ಕೊಡ್ತಾರೆ ಆಕ್ಚುಲಿ ನ್ಯಾಚುರಲ್ ನಮ್ಮ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಮೂವಿ ವಿಲ್ಲನ್ ಮಾಡಿದ್ದಾರೆ ಈ ಮೂವಿ ನಮಗೆ ನ್ಯಾಚುರಲ್ ಕ್ಯಾರೆಕ್ಟರ್ ಕೊಡ್ತಾರೆ ಈಸ್ ಅ ಪೊಲೀಸ್ ಆಫೀಸರ್ ತುಂಬಾ ಖುಷಿ ಆಯ್ತು ಇದು ಮೂವಿ ಇದು ರಿಯಲ್ ಸ್ಟೋರಿ ಅವ್ರ ನಮ್ದ ಟೈಮ್ ಮಾತಾಡಿದ ಸ್ಟೋರಿ ಮಾಡಿದೆ ಸ್ಟೋರಿ ಕೇಳ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು ಈ ಮೂವಿನ ಒಂದು ಪಕ್ಕ ಆಕ್ಟಿಂಗ್ ಮಾಡ್ತೀನಿ ಹೇಳಿದ್ದೀನಿ ಅದಕ್ಕೂ ಥ್ಯಾಂಕ್ಸ್ ಫಾರ್ ಆರ್ ಪ್ರೊಡ್ಯೂಸರ್ நீ எல்லாரும் மூவி இது ஒன்லி மூவி பார் லைஃப்ல நம்ம கத்துக்க ரொம்ப இருக்கும் ஆக்சுவலி என்னோட லைஃப்ல நான் வந்து சினிமா பார்த்தா வாழ்க்கையில முன்னேறி இருக்கேன் நீ எல்லாம் ಸಿನಿಮಾ ನೋಡಬೇಕು ಸಿನಿಮಾ ನೋಡಿದ್ರೆ ನಾನೇ ಸಿನಿಮಾ ನೋಡಿದ್ರೆ ಲೈಫ್ல ಎಲ್ಲ ಅಚೀವ್ ಮಾಡಿದ್ದೇನೆ ಸಿನಿಮಾ ಇಸ್ பெஸ்ட் ஃபார் அவர் எஜுகேஷன் ಅದ ಸಿನಿಮಾ வந்து நான் எஜுகேஷன் சொல்வேன் அந்த மாதிரி நல்ல ಮೂವಿ ಚೆನ್ನಾಗಿ ಮೂವಿ ಬರುತ್ತೆ ಈ ಮೂವಿ ನಮ್ಮ ಸೊಸೈಟಿಗೆ ಈ ಸಿಟೀಸ್ನ ಏನು ಬೇಕು ಈ ಮಕ್ಕಳಿಗೆ ಎಲ್ಲ ಮೊಬೈಲ್ ನೋಡಿದ್ದಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನೋಡಿದ್ರೆ ಟೈಮ್ ವೇಸ್ಟ್ ಮಾಡಿದ್ದಾರೆ ಆ ಮೂವಿ ನಮ್ಮ ಲೈಫ್ ಎಲ್ಲ ವೇಸ್ಟ್ ಆಗಿದೆ ನಮ್ಮದು ಗುಡ್ ಹ್ಯಾಬಿಟ್ ಡಿಸಿಪ್ಲಿನ್ ಎಲ್ಲ ಬೇಸ್ಟ್ ಹೋಗುತ್ತೆ ಎಲ್ಲ ಸೋಷಿಯಲ್ ಮೀಡಿಯಾ ಈ ಮೂವಿ ನೋಡಿದಾಗ ನಮ್ಮ ಮೂವಿ ಯಾವಾಗ ನಮ್ದು ಸ್ಕೂಲ್ ನಮ್ದು ಮದರ್ ಫಾದರ್ ಯಾವಾಗ ನಮ್ದು ಇರಬೇಕು ಯಾವಾಗ ಡಿಸಿಪ್ಲಿನ್ ಇರಬೇಕು ಈ ಮೂವಿ ಎಲ್ಲ ಹೇಳಿದ್ದಾರೆ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಹೀರೋ ಸರ್ ಆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆ ಮೂವಿ ನಮಗೂ ಚಾನ್ಸ್ ಕೊಡಿದಾಗ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್ ಅಶ್ವಂತ್ ಸರ್ ಅಂಡ್ ಹೀರೋ ಸಂದೇಶ್ ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಭಾಸ್ಕರ್ ಸರ್ ಜೈ ಹಿಂದ್ ಜೈ ಕರ್ನಾಟಕ வாழ்க வளமுடன் வணக்கம் ಥ್ಯಾಂಕ್ ಯು ಕೂಲರ್ಸ್ ಸಿನಿಮಾದ ಆಡಿಯೋ ಹಾಗೂ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು 2 ತಿಂಗಳಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಎಲ್ಲ ಬಂಧುಗಳ ಹತ್ರ ನಾನು ಮಾತಾಡ್ತಾ ಇದ್ದೆ ಅದಕ್ಕೆ ಸಂಬಂಧಪಟ್ಟಂಗೆ ಇಷ್ಟರ ಮಟ್ಟಕ್ಕೆ ಜನ ಬಂದು ಈ ಕಾರ್ಯಕ್ರಮನ ಅದ್ಭುತವಾಗಿ ಯಶಸ್ವಿ ಮಾಡಿದಂಥ ಎಲ್ಲ ನನ್ನ ಭೀಮ ಬಂಧುಗಳಿಗೆ ಹಾಗೂ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಈ ಒಂದು ಕಾರ್ಯಕ್ರಮ ಆಗ್ಬೋದು, ಈ ಒಂದು ಪಿಕ್ಚರ್ ಆಗ್ಬೋದು, ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಅಂದರೆ ದೊಡ್ಡ ಸ್ಟಾರ್ಸ್ ಕಾರ್ಯಕ್ರಮ ಈ ಮಟ್ಟಕ್ಕೆ ನಡೆಯುತ್ತೆ. ಆದರೆ ಈ ಒಂದು ಸಿನಿಮಾ ಅಷ್ಟು ಕ್ವಾಲಿಟಿಯಾಗಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೂಡಿ ಬರಬೇಕು ಹಾಗೂ ಈ ಸಿನಿಮಾ ಇಷ್ಟೊಂದು ಅದ್ಧೂರಿಯಾಗಿ ನಡಿಬೇಕಂದ್ರೆ ಮೊಟ್ಟ ಮೊದಲನ ಕಾರಣ ಅದು ನಮ್ಮ ಪ್ರೊಡ್ಯೂಸರ್ ಅಶ್ವಥ್ ಬಳ್ಗೆರೆ ಸರ್ ಅವರು. ಅವರಿಗೆ ಈ ವೇದಿಕೆ ಮೇಲೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಇವತ್ತಿನ ವೇದಿಕೆಗೆ ಸಂಬಂಧಪಟ್ಟಂಗೆ ನಾನು ನನ್ನ ಜನರ ಹತ್ರ ಒಂದು ಮಾತು ಹೇಳ್ತೀನಿ, ಅದಾದಮೇಲೆ ನನ್ನ ಮಾತು ಮುಗಿಸ್ತೀನಿ. ನಾನು ಇವತ್ತು ಮಾತಾಡಲ್ಲ. 100% ದ ರೂಲರ್ ಸಿನಿಮಾ 100 ಡೇಸ್ ಓಡ್ತೈತಿ. ಅದು ನಾವು ಸಕ್ಸಸ್ ಡೇ ಮಾಡ್ತೀವಿ, ಅವತ್ತು ಮಾತಾಡ್ತೀನಿ. ಇವತ್ತು ಮಾತಾಡೋದು ಅಷ್ಟೊಂದು ಸೂಕ್ತ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಇವತ್ತಿನ ದಿನ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಮ್ಮ ಸಿನಿಮಾ ತಂಡದ ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಗ್ಬೋದು, ಪ್ರತಿಯೊಬ್ಬರು ವಿನಯಣ್ಣ, ಆರ್ಟ್ ಡೈರೆಕ್ಟ್ರು, ಯಾರ್ಯಾರಿದ್ದಾರೆ ಎಲ್ಲ ಹುಡುಗರು ಫಸ್ಟ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ಶೂಟಿಂಗ್ ಸಪೋರ್ಟ್ ಮಾಡಿದಂಥ ಎಲ್ಲ ಹುಡುಗರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಶೂಟಿಂಗ್ ಆದಮೇಲೆ ಸುಮಾರು ಕೆಲಸ ಇತ್ತು. ಈ ಎಲ್ಲ ಕೆಲಸಗಳಿಗೂ ನನಗೆ ಸ್ಪಂದಿಸ್ಕೊಂಡು ನನ್ನ ಜನ ನಮ್ಮನ್ನು ಎಲ್ಲ ಕಡೆ ಗೆಲ್ಸ್ಕೊಂಡು ಈ ಕಾರ್ಯಕ್ರಮನ 100% ನಾವು ಗೆದ್ದಿದ್ದೀವಿ. ಎಲ್ಲ ಕಡೆ ಗೆಲ್ಸ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇರೋಂಥ ನನ್ನ ಜನರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ 20 ಅವರ್ಸ್ ಐತಂದರೆ ಕೇವಲ 5 ರಿಂದ 6 ಅವರ್ ಮಾತ್ರ ನಿದ್ದೆ ಮಾಡ್ತಾ ಇದ್ದೀವಿ. ಉಳಿದಿದ್ದ ಎಲ್ಲ ಸಮಯದಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದೀವಿ. ಪ್ರೊಡ್ಯೂಸರ್ ಸರ್ ಅಷ್ಟೇ, ನಾವು ಅಷ್ಟೇ, ಎಲ್ಲರೂ ಅಷ್ಟೇ. ಈ ಒಂದು ಸಮಯದಲ್ಲಿ ನನ್ನ ಜೊತೆ ನಿಂತ್ಕೊಂಡಿರೋಂಥ ನಮ್ಮ ಅಣ್ಣಂದರು ಮತ್ತು ನಮ್ಮ ಹುಡುಗರು ಎಲ್ಲ ನನ್ನ ಬಂಧುಗಳು ಒಂದು ಬ್ಯಾನರ್ ಹಾಕುವಂಥದ್ದು, ಸಿನಿಮಾನ ಗೆಲ್ಲಿಸೋವಂಥದ್ದು ಎಲ್ಲ ಮಾಡೋವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತು ತಾಲೂಕಲ್ಲಿರುವಂಥ ಎಲ್ಲ ಜನ ನಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ಸ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಿರಂತರವಾಗಿ ನನ್ನ ಜೊತೆ ಇದ್ಕೊಂಡು ಎಲ್ಲ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಇರೋಂಥ ನಮ್ಮ ಹುಡುಗರು, ನಮ್ಮ ಬುದ್ದೇಶ್ ಆಗ್ಬೋದು, ಅರ್ಜುನ್ ಆಗ್ಬೋದು, ನಮ್ಮ ಶಿವಣ್ಣ ಆಗ್ಬೋದು, ಪ್ರತಿಯೊಬ್ಬರು ನನ್ನ ಜೊತೆನೇ ಇದ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಹುಡುಗರಿಗೂ ಹೆಸರು ಹೇಳ್ಕೊಂಡು ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಇದಾದ್ಮೇಲೆ ಇತ್ತೀಚೆಗೆ ತುಂಬ ಕಷ್ಟಪಟ್ವಿ, ತುಂಬ ನೋವು ತಿಂದ್ವಿ.
ಇವತ್ತು ಅಷ್ಟೇ ಒಂದು ಕಣ್ಣಲ್ಲಿ ನೀರು ಹಾಕುವಂಥ ಒಂದು ಪರಿಸ್ಥಿತಿ ಬಂತು. ಆದರೂ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಮಾತಂದ್ರು, ಏನಾಗುತ್ತೋ ಆಗಲಿ, ಎಷ್ಟು ಲಾಸ್ ಆಗುತ್ತೋ ಆಗಲಿ, ಏನು ಎಷ್ಟು ಖರ್ಚಾಗ್ತೈತೋ ಆಗಲಿ, ನಾವು ಇದ್ದೀವಿ, ಕಾರ್ಯಕ್ರಮ ಮಾಡೋಣ, ಧೈರ್ಯವಾಗಿರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿ ಅವರು ಹೆಂಗೆ ಮಾತು ಕೊಟ್ಟರು ಅದೇ ಥರ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು. ಅವ್ರಿಗೆ ನಾನು ಮಗದೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಜೊತೆ ಇತ್ತೀಚೆಗೆ ಅಂದರೆ ಇವತ್ತು ಬೆಳಗ್ಗೆ ನಾವು 3 ಗಂಟೆಗೆದ್ದು ಒಂದಷ್ಟು ಕೆಲಸಗಳು, ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕೆಲಸಗಳು ಮಾಡಬೇಕಾದ್ರೆ ಹಗಲು ರಾತ್ರಿ ನನ್ನ ಜೊತೆ ಇರೋಂಥ ನಮ್ಮ ಕೋಲಾರ ನಮ್ಮ ಚಿಲ್ಲೆ ಅಣ್ಣವರು ಹಾಗೂ ಶ್ರೀನಾಥ್ ಅಣ್ಣವರು, ಅದೇ ರೀತಿ ಹೊನ್ನೇನಹಳ್ಳಿ ಚಲ್ಪತಣ್ಣವರು, ಗೋವಿಂದಣ್ಣವರು, ಎಲ್ಲ ಹೊನ್ನೇನಹಳ್ಳಿ ಗ್ರಾಮದ ಎಲ್ಲ ಹುಡುಗರು ಹಾಗೂ ಕೆಸರನಹಳ್ಳಿ ಗ್ರಾಮದ ಹುಡುಗರು ಎಲ್ಲರೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಸನ್ಮಾನಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಕಾಯ್ತಾ ಇದ್ದಾರೆ. ದಯವಿಟ್ಟು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದೇ ವೇದಿಕೆಯಲ್ಲಿ ನಾನು ನಮ್ಮ ಅಶ್ವಥ್ ಸರ್ ಆವಾಗಲೇ ಮಾತಾಡ್ಬಿಟ್ವಿ. ಅಶ್ವಥ್ ಸರ್ ನಾನು ಮಾತಾಡಿದ್ರೆ ಒಂದೇ ಮಾತು ಅಷ್ಟೇ, ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವತ್ತು ನಾನು ಹೇಳ್ದೆ ಪಿಕ್ಚರ್ ಮಾಡ್ತೀವಿ, ಮಾಡಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇವತ್ತು ಮಾಡಿ ನಿಂತ್ಕೊಂಡಿದ್ದೀವಿ. 100% ಏಪ್ರಿಲ್ 12ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತೈತಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದೇ ವೇದಿಕೆ ಮೇಲೆ ಇನ್ನೂ ಜನ ಸೇರಿಸಿ ಇನ್ನೂ ದೊಡ್ಡ ಕಾರ್ಯಕ್ರಮ ಇದೇ ವೇದಿಕೆ ಮೇಲೆ ಮಾಡ್ತೀವಿ. ಅದು ದ ರೂಲರ್ ಸಿನಿಮಾ 100 ಡೇಸ್ ಕಾರ್ಯಕ್ರಮ. 100% ಈ ಸಿನಿಮಾ 100 ಡೇಸ್ ಓಡ್ತೈತೆ. ನಮ್ಮ ಎಲ್ಲ ಹೆಣ್ಮಕ್ಳು ಈ ಸಿನಿಮಾದಿಂದ ಬುದ್ಧಿ ಕಲಿತಾರೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಕೆಲಸ ಮಾಡಿದ್ದೀನಿ. ತುಂಬ ಈ ಒಂದು ಇಷ್ಟೊಂದು ಸಾವಧಾನವಾಗಿ, ಇಷ್ಟೊಂದು ಸಮಾಧಾನವಾಗಿ ನನ್ನ ಕಾರ್ಯಕ್ರಮನ ಯಶಸ್ವಿ ಮಾಡಿದಂಥ ನನ್ನ ಜನರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೂ ಕ್ಯಾಮ್ರಾಮ್ಯಾನ್ಸ್ ಮತ್ತು ಟೆಕ್ನಿಷಿಯನ್ಸ್ ಮತ್ತು ವೇದಿಕೆ ಹಾಕಿರೋರು ಮತ್ತು ಎಲ್ಲರೂ ನಮ್ಮ ಕಿರಣ್ ಮ್ಯೂಸಿಕಲ್ ಇವೆಂಟ್ಸ್ ಏನು ನಮ್ಮ ಹುಡುಗರು, ಅವರು ನಮ್ಮ ಬ್ರದರ್ಸ್, ಅವರು ಎಲ್ಲರಿಗೂ ನಮ್ಮ ಅಣ್ಣ, ನಮ್ಮ ಗದ್ದೆ ಕಣ್ಣೂರು, ನಮ್ಮ ಇವರು ಮತ್ತು ಹಗಲು ರಾತ್ರಿ ಕಷ್ಟಪಟ್ಟಂಥ ನಮ್ಮ ಬಿಗ್ಲಿ ರಾಜ್ ಅವರು ಎಲ್ಲ ಡಿಸೈನ್ಸ್ ಮಾಡಿಕೊಂಡು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಎಲ್ಲರಿಗೂ ಈ ಹೆಸರು ಸುಮಾರು ಸಾವಿರಾರು ಹೆಸರು ಹೇಳ್ಬೇಕು, ಸಾವಿರಾರು ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ಅದೇ ರೀತಿ ನಮ್ಮ ಗರ್ಲ್ಸು ಆಗ್ಲಿಂದ ನಿಂತ್ಕೊಂಡೇ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಜೊತೆನೂ ಸದಾ ನಮ್ಮ ಟೀಮ್ ನಾವೆಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಬೌನ್ಸರ್ಸು ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಈ ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿ. ಇವತ್ತು ನಾನು ಮಾತಾಡಲ್ಲ, ಆ್ಯಕ್ಚುಲಿ ಜಾಸ್ತಿ ಮಾತಾಡಬೇಕಾಗಿತ್ತು, ಬಟ್ ನಾನು ಇವತ್ತು ಮಾತಾಡಲ್ಲ. ಸಕ್ಸಸ್ ಕಾರ್ಯಕ್ರಮ ಇದೇ ವೇದಿಕೆ ಮೇಲೆ ನೀವೆಲ್ಲ ಇರ್ತೀರಾ. ಸಕ್ಸಸ್ ಕಾರ್ಯಕ್ರಮ ನಾವು ಗೆಲ್ತೀವಿ, ಗೆದ್ದ ಮೇಲೆ ಮಾತಾಡ್ತೀನಿ. ಈಗೇನು ಮಾತಾಡಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಏನ್ ಸೌಂಡ ಇಲ್ಲ. ಜೈ ಭೀಮ್. ಓಕೆ, ಎಲ್ರಿಗೂ ನಮಸ್ಕಾರ. ದ ರೂಲರ್ಸ್ ಸಿನಿಮಾದ ಬಹಳ ವರ್ಷಕ್ಕೆ 300 ಸಿನಿಮಾ 400 ಸಿನಿಮಾ ಸೆನ್ಸರ್ ಆಗ್ತಿದೆ, 250-300 ಸಿನಿಮಾ ಬರ್ತಾ ಇದೆ. ಹೀಗಿರುವಾಗ ಈ ಸಿನಿಮಾನ ಯಾಕೆ ನೋಡಬೇಕು? ಇದು ಪ್ರಶ್ನೆ ಅಲ್ವಾ? ಪ್ರತಿ ಸಿನಿಮಾ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ನೋಡಿ ಅಂತೀವಿ. ಆದರೆ ಇದು ವಿಶೇಷವಾಗಿ ದ ರೂಲರ್ಸ್ ಸಿನಿಮಾ ಒಂದು ಸತ್ಯ ಘಟನೆಯನ್ನು ಆಧರಿಸಿ ಮಾಡಿರುವಂಥ ಸಿನಿಮಾ. ನನಗೆ ಭಾಳ ಇಂಪ್ರೆಸ್ ಆಗಿದ್ದೇನೆಂದರೆ ಆ ಸಿನಿಮಾದ ಸಂದೇಶ, ಈ ಸಿನಿಮಾಲಿರುವಂಥ ಸಂದೇಶ ಇವತ್ತು ಈ ಕಾಲಕ್ಕೆ, ಈ ಕಾಲಘಟ್ಟಕ್ಕೆ ವಿಶೇಷವಾಗಿ ಇಂಥ ಮಹಾನಗರದಿಂದ ದೂರ ಇರುವಂಥ ಜಿಲ್ಲಾ ಪ್ರದೇಶಗಳಿಗೆ ಬಹಳ ಮುಖ್ಯವಾಗಿ ಬೇಕಾದಂಥ ಒಂದು ಸಂದೇಶ ಇರುವಂಥ ಸಿನಿಮಾ. ಯುವ ಪೀಳಿಗೆ ವಿಶೇಷವಾಗಿ SSLC ಇಂದ ಡಿಗ್ರಿ ತನಕ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿನಿಯರು, ಅದು ಯಾವ ಜಾತಿ ಯಾವ ಕುಲ ಅದೆಲ್ಲ ಏನಿಲ್ಲ, ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ ಇದು. ಅಂಥದ್ದೊಂದು ಅದ್ಭುತವಾದಂಥ ಸತ್ಯ ಘಟನೆಯನ್ನು, ತುಂಬ ಎಮೋಷ್ನಲ್ ಆಗಿರುವಂಥ ಒಂದು ಘಟನೆಯನ್ನು ಇಟ್ಟು ಸಿನಿಮಾ ಮಾಡಿದರೆ ಅದು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ. ಎಲ್ಲರ ಕಣ್ಣಲ್ಲೂ ಸಿನಿಮಾ ಬಿಟ್ಟು ಹೊರಗಡೆ ಹೋಗುವಾಗ ಕಣ್ಣಂಚಲ್ಲಿ ನೀರಿರುತ್ತೆ ಅಂತ ನಾನು ಭರವಸೆ ಕೊಡಬಲ್ಲೆ. ಇಂಥದ್ದೊಂದು ಸಿನಿಮಾ, ಈ ಸಿನಿಮಾಗೆ ತಮ್ಮ ಎಲ್ಲ ಶ್ರಮ ಹಾಕಿ ಬಂಡವಾಳ ಹಾಕಿ ಮಾಡಿರುವಂಥ ತಂಡನೇ ಇದೆ. ನಮ್ಮ ಬೆಳಗೆರೆ ಅಶ್ವಥ್ ಅವರು,
ಅವರಿಗೆ ಶುಭವಾಗಲಿ. ಈ ಬನ್ನಿ ಸರ್, ಎಲ್ಲ ಇಲ್ಲೇ ಬನ್ನಿ, ಅಲ್ಲ ಈ ಸಿನಿಮಾ ಮೂಲಕ ಅವರ ಬಂಡವಾಳ ವಾಪಸ್ ಬಂದು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಿ ಅಂತೇಳಿ ಎಲ್ಲರೂ ಬೆಂತಟ್ಟು ಅಂತ ಆಗಲಿ ಅಂತ ನಾನು ಹಾರೈಸ್ತೀನಿ ಸರ್, ಒಳ್ಳೇದಾಗಲಿ. ಹಾಗೆ ಉದಯ್ ಭಾಸ್ಕರ್ ನಿರ್ದೇಶನ, ನಾನು ಆ ಟ್ರೈಲರ್ ನೋಡಿದಾಗಲೇ ಅನ್ನಿಸ್ತು, ತುಂಬ ನೈಜವಾದಂಥ ಟೇಕಿಂಗ್ಸ್, ತುಂಬ ನ್ಯಾಚುರಲ್ ಆಗಿರುವಂಥ ಪ್ರೆಸೆಂಟೇಷನ್. ಸೊ ಸಿನಿಮಾ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೆಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸ್ತೀನಿ. ಮತ್ತು ಕಲಾವಿದರು ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಅಷ್ಟೇ ಒಳ್ಳೇದಾಗಲಿ. ನಮ್ಮ ಕಾಮರಾಜ್ ಸರ್ ಮತ್ತು ಹೀರೋಯಿನ್ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ನಮ್ಮ ಕರುಣ ಅವರು ಅವ್ರ ಹಾಡು ನೋಡಿದ್ರೆ ಈಗಷ್ಟೇ ಬಾಬಾ ಸಾಹೇಬರ ಬಗ್ಗೆ ಮಾಡಿರುವಂಥ ಹಾಡು, ಅದಲ್ಲದೆ ಬೇರೆ ಎಮೋಷ್ನಲ್ ಇನ್ನೆರಡು ಹಾಡುಗಳಿದೆ, ಬಹುಶಃ ಅದನ್ನು ವಿಡಿಯೋ ತೋರಿಸಲ್ಲ ಸಂದೇಶ್ ಇಲ್ಲಿ. ತುಂಬ ಒಳ್ಳೆಯ ಹಾಡುಗಳು ಮಾಡಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗಲಿ ಕರುಣ ಅವ್ರಿಗೆ. ಮತ್ತು ಎಲ್ರಿಗೂ ಒಳ್ಳೇದಾಗಲಿ, ಈ ಚಿತ್ರಕ್ಕೆ ಯಾರೆಲ್ಲ ಕೈ ಜೋಡಿಸಿದಾರೋ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಸತ್ತ ಮೇಲೆ ನಿನ್ನ ನೆನಪಿಟ್ಕೋಬೇಕು ಅಂಥದ್ದೇನಾದರೂ ಬರಿ. ಸತ್ತ ಮೇಲೆ ನಿನ್ನ ನೆನಪಿಟ್ಕೋಬೇಕು ಅಂಥದ್ದೇನಾದರೂ ಬರಿ. ಅಥವಾ ನೀನು ಸತ್ತ ಮೇಲೆ ಬೇರೆಯವರು ನಿನ್ನ ಬಗ್ಗೆ ಬರೀಬೇಕು ಅಂಥದ್ದೇನಾದರೂ ಸಾಧಿಸು. ಇದನ್ನು ಬಾಬಾ ಸಾಹೇಬ್ರು ಹೇಳಿರೋ ಮಾತು. ಅಂಥದ್ದೊಂದು ಸಾಧನೆಯನ್ನು ಭಾಳ ಚಿಕ್ಕ ವಯಸ್ಸಿನಿಂದಲೇ ಮಾಡ್ಕೊಂಡು ಬಂದಿರೋಂಥ ಸಂದೇಶ್ ಈ ಸಿನಿಮಾದ ಬೆನ್ನೆಲುಬು, ದ ರೂಲರ್ಸ್ನ ಬೆನ್ನೆಲುಬು. ಅವರ ಕಥೆ ಆಗಲಿ ಮತ್ತು ಪಾತ್ರ, ಅವ್ರು ಮಾಡಿರೋ ಪಾತ್ರ ನೀವು ನೋಡಿದ್ರಿ. ಪ್ರತಿಯೊಂದರ ಹಿಂದೆ ಸಂದೇಶ್ ಇದ್ದಾರೆ. ಸಂದೇಶ್ ಅವರಿಗೆ ಶುಭವಾಗಲಿ. ಈ ಸಿನಿಮಾ ತುಂಬ ಎತ್ತರಕ್ಕೆ, ಅವರನ್ನು ಇನ್ನೂ ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಮೂವಿಗೆ ಸಂದೇಶ್ ಅವರು ಕೊಟ್ಟಿದ್ದ ಇದಕ್ಕೆ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಅವ್ರಿಗೆ ನನಗೆ ಥ್ಯಾಂಕ್ಸು. ಅಶ್ವಥ್ ಬಲಗೆರೆ ಸರ್ಗೆ ಥ್ಯಾಂಕ್ಸು. ಅಷ್ಟು ಮಾತಾಡೋಕ್ಕೆ ಬರಲ್ಲ. ಈ ಒಳ್ಳೆ ಸಿನಿಮಾ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ದಿ ರೂಲರ್ಸ್ ಈ ಫಿಲಿಮ್ ಡೈರೆಕ್ಟರ್ ನಾನು. ನನಗೆ ಈ ಚಾನ್ಸ್ ಕೊಟ್ಟಿರುವಂಥ ಅಶ್ವಥ್ ಸರ್ ಮತ್ತು ಸಂದೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನನಗೂ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಧನ್ಯವಾದಗಳು. ಥ್ಯಾಂಕ್ಸ್. ಧನ್ಯವಾದಗಳು ಸರ್. ಚಿಕ್ಕದಾಗಿದ್ರು ನಿಮ್ಮ ಮಾತು ಚೊಕ್ಕವಾದ. ಕೋಲಾರದ ಮಕ್ಕಳೇ ಎಲ್ರಿಗೂ ನಮಸ್ಕಾರ. ಈ ಸ್ಟೇಜಲ್ಲಿ ನಾವು ಮಾಡ್ತಾ ಇರೋದು ಒಂದು ದೊಡ್ಡ ವಿಷಯ. ಇಲ್ಲಿ ಬಂದಿರುವ ಮಕ್ಕಳಿಗೆ ಅಷ್ಟು ಗೊತ್ತಾಗಿಲ್ಲ. ಈ ಥರ ಈವೆಂಟ್ಸ್ ಎಲ್ಲ ನಮ್ಮ ಕ್ಯಾಪಿಟಲ್ ಸಿಟಿ ಬೆಂಗಳೂರಿನಲ್ಲಿ ನಡೆಯುತ್ತಿದೆ. ಇದು ಒಂದು ಹಿಸ್ಟ್ರಿ. ಕೋಲಾರ ಡಿಸ್ಟ್ರಿಕ್ಟಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ನಮ್ಮ ಅಶ್ವಥ್ ಸರ್ ಅವರು ಪ್ರೊಡ್ಯೂಸ್ ಮಾಡಿ, ಉದಯ್ ಅವರು ಡೈರೆಕ್ಟ್ ಮಾಡಿ, ಸಂದೀಪ್ ಅವರು ಎಲ್ರಿಗೂ ಗೊತ್ತು ಅವ್ರ ಬಗ್ಗೆ. ಅವ್ರ ಸಂದೇಶ್, ಅವ್ರ ಸರ್ವಿಸ್ ಏನೆಂದು ಕೋಲಾರ, ಮಾಲೂರು, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಾಗಿತ್ತು. ಆ ಥರ ಇರುವಾಗ ಉದಯ್ ಭಾಸ್ಕರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಕರ್ಣ ಅವರುಗಳು ಏನು ಮಾಡಿದ್ದಾರೆ, ಒಳ್ಳೆಯ ಮ್ಯೂಸಿಕ್ ಮಾಡಿದ್ದಾರೆ. ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ಗೆ ಇದು ಒಂದು ದೊಡ್ಡ ವಿಷಯ. ಇದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೋಲಾರ ಡಿಸ್ಟ್ರಿಕ್ಟಲ್ಲಿ ಇರುವ ಎಲ್ಲ ಮಕ್ಕಳು ಕೋಆಪರೇಟ್ ಮಾಡಬೇಕು. ದಿ ರೂಲರ್ಸ್ ಈ ಮೂವಿಯನ್ನು ನಾವು ನಮ್ಮ ಲೈಫಲ್ಲಿ ಎಷ್ಟೋ ಕಷ್ಟಗಳು ಪಡ್ತೀವಿ. ಅದು ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ. ಈ ವಿಷಯವನ್ನು, ರಿಯಲ್ ಸ್ಟೋರಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಜಿಮಿಕಿ, ಅನ್ವಾಂಟೆಡ್ ಯಾವುದು ಇದರಲ್ಲಿ ಮಾಡಿಲ್ಲ. ಪ್ರೊಡ್ಯೂಸರ್ ಅಡ್ವೈಸ್ ಮಾಡಿರೋದು, ಡೈರೆಕ್ಟರ್ ಅವರು ಡಿಸ್ಕಸ್ ಮಾಡಿ ಮಾಡೋದು, ಆಮೇಲೆ ನಮ್ಮ ಫಿಲ್ಮ್ ಮ್ಯೂಸಿಕ್ ಮಾಡ್ತಾ ಇರೋದು ಅಷ್ಟು ಚೆನ್ನಾಗಿದೆ. ನೀವೆಲ್ಲರೂ ಕೋಆಪರೇಟ್ ಮಾಡಬೇಕು. ದಿ ರೂಲರ್ಸ್ ಇವತ್ತೇ ಸಕ್ಸಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಒಂದು ಕ್ಲಾಸ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಮುಟ್ಟಿಸ್ ಮೆತ್ತಿಗೆ ಅಂದ್ರೆ ಹೆಂಗೆ? ನಾವ್ಯಾರು
ಸೊ ಯಾರಲ್ಲಿ 2 ಲೈನ್ ಬರುತ್ತೆ. ಆ ಲೈನ್ ಹೇಗಿರುತ್ತೆ ಅಂದ್ರೆ, ಆಳುಗಳಲ್ಲ ನಾವು ಆಳುವರು. ನಾನು ಹಾಗಂದಾಗ ನೀವು ರೂಲರ್ಸ್ ಅನ್ಬೇಕು. ಓಕೆನಾ? ಟ್ರೈ ಮಾಡೋಣ. ಆಳುಗಳಲ್ಲ ನಾವು ಆಳುವರು. ಇನ್ನೊಂದ್ಸತಿ ಸಖತ್ತಾಗ ಹಂಗೆ. ಇವಾಗ ಎ ಟೀಮ್ ಬಿ ಟೀಮ್ ಇಜ್ಜೋರಾಗಿ ಸೌಂಡ್ ಮಾಡುತ್ತಾ ಇಜ್ಜೋರಾಗಿ ಸೌಂಡ್ ಮಾಡುತ್ತಾ ನೋಡೋಣ. ಆಳುಗಳಲ್ಲ ನಾವು ಆಳುವರು, ಎಲ್ಲರ ಸರಿ ಸಮ ಬಾಳುವರು. ಇನ್ನೊಂದ್ಸತಿ ಓಕೆ. ಆಳುಗಳಲ್ಲ ನಾವು ಆಳುವರು, ಎಲ್ಲರ ಸರಿ ಸಮ ಬಾಳುವರು. ನಾವೆಲ್ಲರೂ ಸರಿ ಸಮ ಬಾಳೋರು ತಾನೆ? ಅದೇ ಜೋಶ್ ಇರ್ಲಿ. ಜೈ ಭೀಮ್. ಇವತ್ತು ನಮ್ಮ ಕೋಲಾರ್ನಲ್ಲಿ ಒಂದು ಹಬ್ಬದ ಸಡಗರ ಮೂಡಿದೆ. ಅದಕ್ಕೆ ಕಾರಣನಾದಂಥ ಈ ದ ರೂಲರ್ ಮೂವಿ, ಈ ರೂಲರ್ ಮೂವಿಯ ನಿರ್ಮಾಪಕರಾದಂಥ ನಮ್ಮ ಅಶ್ವಥ್ ಬಳಿಗೇರಿ ಅವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಒಂದು ಚಿತ್ರದಲ್ಲಿ ನಾಯಕರಾಗಿ ನಮ್ಮ ಸಹೋದರರಾದಂಥ ಸಂದೇಶ್ ಅವರವರು ಅಭಿನಯಿಸಿದ್ದಾರೆ. ಏನು ಈ ಸಿನಿಮಾ ಈಗಾಗಲೇ ನಮ್ಮ ಡೈರೆಕ್ಟ್ರು ಮತ್ತು ಇನ್ನೊಂದು ಇಬ್ಬರು ಹೇಳಿದ್ರು. ಏನಂದರೆ ಇದರಲ್ಲಿ ಬಹಳ ಒಂದು ವಿಶೇಷತೆ ಏನಂದರೆ 10 ರಿಂದ 20 ವರ್ಷದ ಮಕ್ಕಳು ಇದನ್ನು ನೋಡಿ ಏನು ಈ ರೂಲರ್ ಮೂವಿ ನೈಜ ಘಟನೆಗಳಂತ ಆಧರಿಸಿ ಈ ಸಿನಿಮಾ ನಿರೂಪಣೆ ಮಾಡಿದ್ದಾರೆ. ಆ ಸಿನಿಮಾ ನೋಡಿ ತುಂಬ ಜನ ಪರಿವರ್ತನೆ ಆಗಬೇಕು. ಏನು ಈ ಪರಿವರ್ತನೆಗೆ ಮೂಲ ಕಾರಣ ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಈ ಸಂವಿಧಾನ ಬರೆದಿರತಕ್ಕಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯತೆ ಏನು ನೀಡಿದ್ದಾರೆ, ಈ ಒಂದು ಸಂವಿಧಾನದ ಮೇಲೆ ಈ ದೇಶ ಇವತ್ತು ನಡೀತಾ ಇದೆ ಅಂತ ಈ ಸಿನಿಮಾದಲ್ಲಿ ತೋರಿಸಿರ್ತಾರೆ ಅನ್ಕೊಂಡಿದ್ದೀನಿ. ಎಲ್ಲರೂ ದಯವಿಟ್ಟು ಈ ಸಿನಿಮಾವನ್ನು ತುಂಬಾನೇ ಜನ ಬಂದು ನೋಡಿ ಈ ಸಿನಿಮಾನ ಸಕ್ಸಸ್ ಮಾಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ನಮ್ಮ ಮೀಡಿಯಾ ಮಾಧ್ಯಮದವರು ತುಂಬಾನೇ ಇದನ್ನ ಒಂದು ಇದಕ್ಕೆ ತಗೊಂಡ್ಬಂದು ಒಳ್ಳೆ ಪ್ರಚಿತಕ್ಕೆ ತಗೊಂಡ್ಬಂದು ಈ ಮೂವಿಗಳಿಗೆ ಹೋಗೋ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಈ ಮೂವಿ ಸಕ್ಸಸ್ ಆಗೋದಕ್ಕೆ ಕಾರಣಕರ್ತರು ಯಾರನ್ನ ಇದ್ದಾರೆ ಅಂದರೆ ಅದು ನಮ್ಮ ಮೀಡಿಯಾ ಮಾಧ್ಯಮ ಮಿತ್ರರು. ಅವರಿಗೆ ವಿಶೇಷವಾಗಿ ವಿನಂತಿ ಮಾಡ್ಕೊಳ್ತೀನಿ, ಈ ಸಿನಿಮಾವನ್ನು ತುಂಬಾನೇ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಇದನ್ನ ಸಿನಿಮಾಗೆ ಹೋಗಿ ಪಬ್ಲಿಕ್ ನೋಡ್ಬೇಕಂತ ಇದು ಕ್ರಿಯೇಟಿವಿಟಿ ಮಾಡ್ತಕ್ಕಂಥ ಯಾರನ್ನ ವ್ಯಕ್ತಿಗಳಿದ್ದಾರೆ ಅಂತ ಮೀಡಿಯಾ ಮಾಧ್ಯಮದವರು ದಯವಿಟ್ಟು ಅವ್ರನ್ನ ಕೇಳ್ಕೊಳ್ತೀನಿ. ಇದನ್ನ ತುಂಬಾನೇ ಒಂದು ಇದು ಮಾಡಿ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಸಕ್ಸಸ್ ಮಾಡಬೇಕು. ಅದೇ ರೀತಿ ಬಹಳ ಈ ಸಿನಿಮಾದಲ್ಲಿ ವಿಶೇಷಗಳು ನೈಜವಾದ ಘಟನೆಗಳನ್ನ ಹೊಂದಿರತಕ್ಕಂಥ ಸಿನಿಮಾ ಯಾವ್ದನ್ನ ಇದೆ ಅಂದ್ರೆ ಈ ದಿ ರೂಲರ್ ಸಿನಿಮಾ ಅಂತ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ನಾನು ಮೊದಲನೇದಾಗಿ ನಮ್ಮ ಅಶ್ವಥಣ್ಣ ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಕೋಲಾರದಲ್ಲಿ ನಡೆದಂಥ ಏನು ರಿಯಲ್ ಕಥೆ ತಗೊಂಡು ನಮ್ಮ ಸಂದೇಶ ಅವರು ನಮ್ಮ ಸಹೋದರರಂತ ತುಂಬ ಶ್ರಮಪಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಈ ಚಿತ್ರ ಕರ್ನಾಟಕ ಮೂಲೆ ಮೂಲೆಯಲ್ಲಿ ತಲುಪಬೇಕು. ಹಾಗೆ ಎಲ್ಲರೂ ಈ ಚಿತ್ರವನ್ನು ನೋಡಿ ಒಳ್ಳೆ ಯಶಸ್ಸನ್ನು ತಂದುಕೊಟ್ರೆ ನಮ್ಮ ಅಶ್ವಥಣ್ಣವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಸಹೋದರರಾದಂಥ ಸಂದೇಶ ಅವರು ಅವ್ರಿಗೂ ತುಂಬ ಶ್ರಮದಿಂದ ಮಾಡಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಈ ಚಿತ್ರದ ರೂಲರ್ಸ್ ತಂಡದ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಸಂದೇಶ ಅವ್ರಿಗೆ ತುಂಬ ಹೃದಯದ ಹಾರೈಸ್ತೇನೆ.